ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಮಾಂಡುಕ್ಯ ಉಪನಿಷತ್ತು. ಓಂ ಇತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಇದೆಲ್ಲ ಓಂ. ತಸ್ಯ ಉಪವ್ಯಾಖ್ಯಾನ ಓಂ ಏಕಕ್ಷರಮಿದಂ ಸರ್ವಂ. ಇದೆಲ್ಲ ಓಂ. ಭೂತಂ ಭವತ್ ಭವಿಷ್ಯದಿತಿ, ಭೂತ ಭವತ್ ಭವಿಷ್ಯ ಇದೆಲ್ಲ ಓಂ. ಇದಲ್ಲದೆ ಇನ್ನೇನಿದೆ ಅದು ಕೂಡ ಓಂ. ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಸೊ ಯಾಕೆ ಓಂ ತಗೊಂಡಿದ್ದೀವಿ ಅಂದರೆ ಶಾಸ್ತ್ರ ವಾಂಟ್ಸ್ ಟು ರೆಡ್ಯೂಸ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಯೂನಿವರ್ಸ್ into as simple terms as possible. ಬರೀ ಶಬ್ದ ಮಾತ್ರಕ್ಕೆ ಏಕಾಕ್ಷರ ಶಬ್ದಕ್ಕೆ ತಂದು ನಿಲ್ಲಿಸಿದೆ. ಈಗ ನಮ್ಮ ಭಾರತ ದೇಶವನ್ನು ಗುರುತಿಸಬೇಕಾದ್ರೆ ಹೊರಗಡೆ ಫ್ಲ್ಯಾಗ್ ಒಂದು ತೋರಿಸಿದ್ರೆ ಇದು ಇಂಡಿಯಾ. ಹಾಗೆಯೇ ಪ್ರಪಂಚ, ಅನುಭವಕ್ಕೆ ಬರೋ ಪ್ರಪಂಚ, ಅನುಭವಕ್ಕೆ ಬರದೇ ಇರೋದು, ತ್ರಿಕಾಲಾತೀತ, ಇದೆಲ್ಲವೂ ಸೇರಿ ಓಂ ಅಂತ ಹೇಳಿ. ಆ ಓಂ ಯಾಕೆ ತಗೊಂಡಿದ್ದಾರೆ ಅಂದರೆ ಯಾಕೆ ಆ ಓಮಲ್ಲಿ ನಿಂತ್ಕೊಂಡು ಅದನ್ನು ಅಂದರೆ ಮನಸ್ಸು ಕೇಂದ್ರೀಕೃತ ಆಗುತ್ತೆ. ಕಾಂಪ್ಲೆಕ್ಸಿಟಿ ಆಫ್ ದ ವರ್ಲ್ಡ್ ಒಳಗಡೆ ಮೈಂಡಿಂದ ಆಚೆ ಹೋಗಿಬಿಟ್ಟು ಮೈಂಡ್ ಒಂದು ಕಡೆ ಕೇಂದ್ರೀಕೃತ ಆಗುತ್ತೆ. ಏಕಾಕ್ಷರ ಶಬ್ದದಲ್ಲಿ ಕೇಂದ್ರೀಕೃತ ಆಗುತ್ತೆ. ಏಕಾಕ್ಷರ ಶಬ್ದವನ್ನು ಹಿಡ್ಕೊಂಡು ಓಂ ಅದನ್ನು ಸಾಫ್ಟ್ ಮಾಡ್ತಾ 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 ಯು ಜೆಂಟ್ಲಿ ಸ್ಲಿಪ್ ಇನ್ ಟು ಸೈಲೆನ್ಸ್. ಸೈಲೆನ್ಸ್ ಈಸ್ ಯುವರ್ ರಿಯಲ್ ನೇಚರ್. ಜೆಂಟ್ಲಿ ಸ್ಲಿಪ್ ಇನ್ ಟು ಸೈಲೆನ್ಸ್. ಇದು ಮೋಸ್ಟ್ ಪವರ್ಫುಲ್ ವೇ ಆಫ್ ಇದು ನಮ್ಮ ಸ್ವರೂಪವನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ ಅತ್ಯಂತ ಏನು ಪವರ್ಫುಲ್ ಶಕ್ತಿಯುತವಾಗಿ. ಆದರೆ ಅದಕ್ಕೆ ಅಷ್ಟು ಸಾಧನೆ ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಸಿಸ್ಟಮು ತಯಾರಾಗಿರಬೇಕಾಗುತ್ತೆ. ಹೋಮಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಯಾರು ಅಂತಂದರೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಇದು ಒಂದು ಕಾನ್ಸೆಪ್ಟ್ ಓಂ ಆಯಿತು. ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ. ಇದೆಲ್ಲ ಓಂ ಅಂದಮೇಲೆ ಇದೆಲ್ಲ ಬ್ರಹ್ಮ ಅಂತ ಹೇಳಿದರು. ಅಲ್ಲಿಗೆ ಓಂ ಅಂದರೆ ಬ್ರಹ್ಮನ್. ಹೌದಾ? ಅಷ್ಟೇ ಅಲ್ಲ, ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅಂತ ಹೇಳಿ. ಯಾಕೆ ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅಂದರೆ ಪ್ರತ್ಯಗಾತ್ಮತೆಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯತ. ಪ್ರಪಂಚದಲ್ಲಿ ಹೊರಗಡೆ ನಾವು ಏನು ವಿಷಯ ತಿಳ್ಕೊಳ್ಬೋದು, ಆದರೆ ಬ್ರಹ್ಮವನ್ನು ತಿಳ್ಕೊಳ್ಬೇಕಾದ್ರೆ ಒಳಗಡೆ ಮಾತ್ರ ಹೋಗಬೇಕು. ಪ್ರತ್ಯಗಾತ್ಮತೆಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯಥಾ, ಬೇರೆ ಮಾರ್ಗ ಇಲ್ಲ. ಇದು ಒಂದು ಘಟ್ಟ ಆಯಿತಾ. ಸ್ವಯಮಾತ್ಮ ಚತುಷ್ಪಾತ್. ಮಾಂಡುಕ್ಯ ಏನು ಮಾಡಿದೆ? 3 ಅವಸ್ಥೆಗಳನ್ನು ಪರಿಶೀಲನೆ ಮಾಡಿ, ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಇದನ್ನು ಒಂದಕ್ಕೊಂದು ಸಂಬಂಧ, ಅದನ್ನು ನಾವು ಪರಿಶೀಲನೆ ಮಾಡಿ ಅಲ್ಲಿಂದ ನಾವು ನಮ್ಮ ಸ್ವರೂಪಕ್ಕೆ ಹೋಗಲಿಕ್ಕೆ ಲಾಜಿಕ್. ಇದಕ್ಕೆ ಗೌಡಪಾದರ ಕಾರಿಕೆಗಳು ಬಂದಿದೆ. ಮಾಂಡುಕ್ಯ ಉಪನಿಷತ್ತಿಗೆ ಗೌಡಪಾದರು ಎಷ್ಟು ಕಾರಿಕೆ ಬರೆದಿದ್ದಾರೆ? 200 ಕಾರಿಕೆಗಳಿದೆ ಆಯಿತಾ. ಸೊ ಆ ಕಾರಿಕೆಗಳನ್ನು ಉಪನಿಷತ್ತಲ್ಲೇ ತಗೊಂಡ್ಬಿಟ್ಟಿದ್ದಾರೆ.
ಅಷ್ಟು ಪವರ್ಫುಲ್ ಅದು. ಅಂದರೆ 12 ಮಂತ್ರಗಳಲ್ಲಿ 12ರಲ್ಲಿ 4-5 ಮಂತ್ರಗಳಲ್ಲಿ ಹೇರಿರೋದನ್ನೇ 500 ಕಾರ್ಯಕ್ರಮಗಳಲ್ಲಿ, ಅದರಲ್ಲಿ 2-3 ರಿಪೀಟ್ ಇದೆ. ಸೊ ಅತ್ಯಂತ ಚಿಕ್ಕದು, ಬಹಳ ಗಹನವಾದ್ದು ಯಾವುದು? ಮಾಂಡುಕ್ಯ ಉಪನಿಷತ್ತು. ಮುಕ್ತಿಕೋಪನಿಷತ್ತು ಏನು ಹೇಳುತ್ತೆ? ಏಕಂ ಮಾಂಡುಕ್ಯಮೇವಲ ಮುಮುಕ್ಷುಣಾಂ ವಿಮುಕ್ತಯೇ. ಮುಮುಕ್ಷುಗಳಿಗೆ ಮಾಂಡಿಕ್ಯ ಒಂದು ಸಾಕು. ಎಲ್ಲ ಶಾಸ್ತ್ರಗಳು ಲೈಬ್ರರಿಯಲ್ಲೇ ಹಾಕೋಬೇಕು. ಮಾಂಡಿಕ್ಯ ಒಂದನ್ನು ಸರಿಯಾಗಿ ನಿಮ್ಮನ್ನು ನೀವು ಅರ್ಪಿಸಿಕೊಂಡ್ರೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಸೊ ಜಾಗೃತ ಸ್ಥಾನ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶದ ಮುಖ ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ. ಜಾಗೃತ ಸ್ಥಾನದಲ್ಲಿ ಏನೇನು ಗುಣಗಳು ನೋಡ್ಕೊಂಬಂದಿದ್ದೀವಿ, ಪುನಃ ಅದನ್ನು ಹೋಗೋದು ಬೇಡ. ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರಯುಕ್ತ ಮುಖ ಅಂದರೆ ಸೂಕ್ಷ್ಮಭೋಗಿ, ಅಲ್ಲಿ ಸ್ಥೂಲಭೋಗಿ ಸೂಕ್ಷ್ಮಭೋಗಿ. ತೈಜಸ ಇವನಿಗೆ ತೈಜಸ, ಅವನಿಗೆ ವೈಶ್ವಾನರ, ಇವನಿಗೆ ತೈಜಸ ದ್ವಿತೀಯ ಪಾದ. ಆಮೇಲೆ ಮೂರನೇದಕ್ಕೆ ಬಂದರು. ಯತ್ರ ಸುಪ್ತ ನಿದ್ರಾವಸ್ಥೆ, ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಡಿಸೈರ್ ಇಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಸ್ವಪ್ನ ಇರುವುದಿಲ್ಲ. ತತ್ ಸುಷುಪ್ತ, ಇದಕ್ಕೆ ಸುಷುಪ್ತಿ ಸ್ಥಾನ ಹೇಳ್ತಾರೆ. ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ. ಪ್ರಜ್ಞಾನ ಘನ ಏಕೀಭೂತ. ಈ ಸುಷುಪ್ತಿ ಸ್ಥಾನ ಅನ್ನೋದು ಎಲ್ಲರಿಗೂ ಒಂದೇ ಅನುಭವ. ಪ್ರಜ್ಞಾನ ಘನ, ಪ್ರಜ್ಞಾನ ಗಟ್ಟಿ ಇದು, ಆಯಿತಾ? ಪ್ರಜ್ಞಾನ ಘನ. ಆಮೇಲೆ ಏ ಆನಂದಮಯ, ಇದು ಗುಣ ಏನು? ಆನಂದಮಯ, ಆನಂದ ಬುಕ್, ಯಾವಾಗಲೂ ಆನಂದವನ್ನೇ ಸೇವಿಸ್ತಾ ಇರ್ತೀರಿ. ಚೇತೋಮುಖ, ಚೇತೋಮುಖ ಅಂದರೆ ಗೇಟ್ವೇ. ನೀವು ಸ್ವಪ್ನಕ್ಕೂ ಕೂಡ ಸುಷುಪ್ತಿಯಿಂದ ಬರಬೇಕು, ಜಾಗೃತಕ್ಕೆ ಸುಷುಪ್ತಿಯಿಂದ ಬರಬೇಕು, ಗೇಟ್ವೇ ಅಂತ ಹೇಳಿಬಿಟ್ಟು ಸುಷುಪ್ತಿ ಸ್ಥಾನವನ್ನು ಹೇಳಿದ್ದಾರೆ. ಆಯಿತಾ? ಸುಷುಪ್ತಿ ಸ್ಥಾನದಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ವಿಷಯ ಇದೆ. ಆಮೇಲೆ ನೆಕ್ಸ್ಟ್ ಮುಂದಿನ ಮಂತ್ರ ನೋಡಿ. ಏಷ ಸರ್ವೇಶ್ವರ, ಇವನು ಯಾರು? ಸರ್ವೇಶ್ವರ. ಏಷ ಸರ್ವೇಶ್ವರ ಅಂದರೆ ನಾವು ಇಲ್ಲಿ ಏನು ತಿಳ್ಕೊಳ್ಬೇಕಂದ್ರೆ, ಇರುವವನು ಸರ್ವೇಶ್ವರ ಅಂತ ಹೇಳಿದ ಮೇಲೆ, ಈ ಸರ್ವೇಶ್ವರ ಅನ್ನೋನು ಪುರುಷ ತತ್ವ ಅಲ್ಲ. ಪುರುಷ ತತ್ವ ಅಲ್ಲ, ಸೃಷ್ಟಿಕರ್ತ ಬ್ರಹ್ಮ ಅಂತ ನೀವು ಇಟ್ಕೊಂಡ್ರೆ ಅದು ಸರ್ವೇಶ್ವರ. ಯಾಕೆಂದರೆ ಯಾಕೆ ಸರ್ವೇಶ್ವರ? ನೀವು ಸೃಷ್ಟಿ ಆತ್ಮ ಆಗಲ್ಲ, ಯಾಕೆ ಪುರುಷ ತತ್ವ ಆಗಲ್ಲ? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯ ವಿಭೂತಾನ. ಇಲ್ಲಿ ಯಾರು ಹೋಗ್ತಾರೆ? ಅವರೆಲ್ಲ ಬರ್ತಾರೆ. ಅಲ್ಲಿ ಹೋಗೋರು ಬರಲ್ಲ. ಪುರುಷ ತತ್ವಕ್ಕೆ ಯಾರು ಹೋಗ್ತಾರೋ ವಾಪಸ್ ಬರಲ್ಲ, ಇಲ್ಲಿ ಹೋಗೋರು ಬರ್ತಾರೆ. ಆದ್ದರಿಂದ ಇದು ಹಿರಣ್ಯಗರ್ಭ. ನೀವು ಪರಮಾತ್ಮ, ಈಶ್ವರ, ವಿಷ್ಣು ಏನೇನು ದೇವರ ಹೆಸರುಗಳು ಹೇಳ್ತೀರಾ, ಅದೆಲ್ಲ ಎಂಡ್ ಏನಂದರೆ ಹಿರಣ್ಯಗರ್ಭ ತತ್ವ. ಸೊ ಅಧ್ಯಾತ್ಮದಲ್ಲಿ ಸ್ವಲ್ಪ ಮುಂದೆ ಬಂದಂತೆ ನಮ್ಮ ಮನುಷ್ಯನ ರೂಪದಲ್ಲಿರೋ ದೇವರುಗಳಿಗೆ ಸ್ವಲ್ಪ ಪ್ರಾಮುಖ್ಯ ಇರಲಿ. ಇದುವರೆಗೆ ನಾವು ಇಟ್ಕೊಂಬಂದಿದ್ದೀವಿ ಅಟ್ಯಾಚ್ಮೆಂಟ್, ಅದೆಲ್ಲ ಇರಲಿ. ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಹಿರಣ್ಯಗರ್ಭ ತತ್ವ ಅಂತ ತಗೊಂಡಾಗ ಮುಂದಿನ ಸ್ಟೆಪ್ಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಆಯಿತಾ? ಸೊ ಇದು ಯಾಕೆ? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ. ಇಲ್ಲಿಂದ ಎಲ್ಲ ಉತ್ಪತ್ತಿ ಆಗ್ತಾರೆ. ಪ್ರಭವ ಅಪ್ಯ ಬರುತ್ತಾರೆ, ಅಪ್ಯಯ ಇಲ್ಲಿ ಹೋಗಿ ವಾಪಸ್ ಹೋಗ್ತಾರೆ. ಇದು ನಿದ್ದೆಯಲ್ಲಿ ಕೂಡ ನಾವು ಹೋಗಿ ಬರ್ತೇವೆ, ಸಾವಾದಾಗಲೂ ಹೋಗಿ ಬರ್ತೇವೆ. ಪ್ರೋಸೆಸ್ ಒಂದೇ. ನಿದ್ದೆಯಲ್ಲಿ ಇದೇ ದೇಹದಲ್ಲಿ ಬರ್ತೀವಿ, ಸಾವಾದಾಗ ಬೇರೆ ದೇಹದಲ್ಲಿ ಬರ್ತೀವಿ. ಹಿರಣ್ಯಗರ್ಭ ತತ್ವಕ್ಕೆ ಹೋಗಿ ಬರ್ತೇವೆ. ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಹಿರಣ್ಯಗರ್ಭ ತತ್ವಕ್ಕೆ ಬೇಕಾದರೆ ಫ್ಯಾನ್ ಒಂದು ತಿರುಗಿಸಿ ಒಂದು 2 ಜಾಸ್ತಿ ಮಾಡಿ, ಟಕ್ ಟಕ್ ಈ ಕಡೆ ರೈಟ್ಗೆ 1 2 ಇನ್ನು ಬಿಡಿ. ಸೊ ಸುಷುಪ್ತಿಗೆ ಹೋದವರು ವಾಪಸ್ ಬರ್ತಾರೆ, ಸಾವಲ್ಲಿಗೆ ಹೋದವರು ವಾಪಸ್ ಬರ್ತಾರೆ. ಸುಷುಪ್ತಿಗೆ ಹೋದವರು ಅದೇ ದೇಹದಲ್ಲಿ ಬರ್ತಾರೆ, ಸಾವಾದವರು ಬೇರೆ ದೇಹದಲ್ಲಿ ಬರ್ತಾರೆ. ನಿದ್ದೆ ಹೋದರೆ ಇಲ್ಲಿ ವಾಪಸ್ ಬರ್ತೀವಿ ಈ ದೇಹದಲ್ಲ.
ಅಲ್ಲಿಗೆ ಸುಷುಪ್ತಿಗೆ ಹೋಗುವ ಅಲ್ಲಿದೆಲ್ಲ ಸರ್ವೇಶ್ವರ, ನಿದ್ದೆಯಲ್ಲಿ ಸಾವಲ್ಲಿ ಹೋಗೋ ಸರ್ವೇಶ್ವರ ಕಾಮನ್. ಒಪ್ಕೊಳ್ತೀರಾ? ಸರ್ವೇಶ್ವರ ಅಂತ ನೀವು ಇವನ್ನ ಹೇಳಿದ್ರೆ ನಾವು ವೈಷ್ಣವರು ಅವರು ವೈಕುಂಠಕ್ಕೆ ಹೋದರು, ಅವರು ಕೈಲಾಸಕ್ಕೆ ಹೋದರು. ಹಿರಣ್ಯಗರ್ಭ ತತ್ವ ನಿದ್ದೆಯಲ್ಲಿ ಬೈಫರ್ಕೇಟ್ ಮಾಡಿ ನಿದ್ದೆಯಲ್ಲಿ, ಯಾಕೆಂದರೆ ಅದೇ ಬಾಡಿಯಲ್ಲಿ ಬರ್ತಾ ಇರೋದ್ರಿಂದ ಅಲ್ಲಿ ಜಾಸ್ತಿ ಅನಲೈಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಬೇರೆ ಕೆಲಸಗಳು ತುಂಬ ಇರ್ತವೆ, ಹಗಲು ಮಾಡಬೇಕಾದ್ದು, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವರು. ನೋಡಿ, ಇದ್ದರೆ ಯಶ ಸರ್ವೇಶ್ವರ ಅಂದರೆ ಅವನು ಹಿರಣ್ಯಗರ್ಭ ತತ್ವ. ಅದು ಅದಕ್ಕಿಂತ ಆಚೆ ಪುರುಷ ತತ್ವ ಇದೆ. ಅಲ್ಲಿಗೆ ಇನ್ನೂ ಹೋಗಲಿಕ್ಕೆ ಯಾರೂ ತಯಾರೇ ಇಲ್ಲ, ಯಾರಿಗೂ ಇಷ್ಟನೂ ಇಲ್ಲ. ನಮಗೆ ದೇವರನ್ನು ಜನ್ಮಾಂತರಕ್ಕೆ ನಮಗೆ ಒಳ್ಳೆ ಇದು ಕೊಡು, ಒಳ್ಳೆ ಜನ್ಮಗಳು ಕೊಡು, ಇವಾಗ ಸಾಲಲ್ಲ, ಇನ್ನು ಮುಂದಕ್ಕೂ ಇನ್ನೂ ಒಳ್ಳೆಯದು, ಇನ್ನೂ ಜಾಸ್ತಿ ಆಸ್ತಿ ಬೇಕು, ಜಾಸ್ತಿ ಬೇಕು. ಅಟ್ಯಾಚ್ಮೆಂಟ್ ಅನ್ನೋದು ಆ ರೀತಿ ಬೆಳ್ಕೊಂಡು ಹೋಗುತ್ತೆ. ಬಟ್ ಅಧ್ಯಾತ್ಮಕ್ಕೆ ಏನು ಬೇಕು? ನಾನ್ ಅಟ್ಯಾಚ್ಮೆಂಟ್ ಬೇಕು. ಎಷ್ಟು ನೀವು ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ತೀರಾ ಅಷ್ಟು ನೀವು ಪುರುಷ ತತ್ವಕ್ಕೆ ಹತ್ತಿರ ಹೋಗ್ತೀರಾ, ಅಧ್ಯಾತ್ಮಕ್ಕೆ ಹತ್ತಿರ ಹೋಗ್ತೀರಾ. ಸೊ ಏಷ ಸರ್ವೇಶ್ವರ, ಇದೊಂದು ಪಾಯಿಂಟ್ ನಾನು ಸ್ಟ್ರೆಸ್ ಮಾಡಬೇಕಾಗಿತ್ತು, ಅದಕ್ಕೆ ಹೇಳಿದೆ. ಏಷ ಸರ್ವಾಂತರ್ಯಾಮಿ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನ. ಇಲ್ಲಿಗೆ ಹೋದವರೆಲ್ಲ ವಾಪಸ್ ಬರ್ತಾರೆ, ಅಲ್ಲಿ ಹೋದವರು ವಾಪಸ್ ಬರಲ್ಲ. ಎಲ್ಲಿ ಹೋದವರು? ಪುರುಷತ್ವಕ್ಕೆ. ಅಲ್ಲಿ ಯಾರು ಹೋಗ್ತಾರೆ ಅಂತ ಆಮೇಲೆ ನೋಡೋಣ, ಇವಾಗ ಬೇಡ, ಆ ಸ್ಥಿತಿಗೆ ನಾವು ಹೋಗಿಲ್ಲ. ಆಯಿತು. ಆಮೇಲೆ ಇನ್ನೊಂದು ನೋಡೋಣ. ಇದಾದಮೇಲೆ ಈ ಮೂರು ಆದಮೇಲೆ ಗೌಡಪಾದರದ ಕಾರ್ಯಕ್ಕೆ ಬರುತ್ತೆ ಆಗಮ ಪ್ರಕರಣ. ಹೋದ ಸರಿ ನೋಡಿದೋ ಈ ಮೂರು ಕಾರ್ಯಕ್ಕೆ, ಈ ಮಂತ್ರಗಳ ಆದ್ಕೊಳ್ಳಿ, ಉಪನಿಷತ್ತಿಗೆ ಮಂತ್ರಗಳು ಅಂತ ಹೇಳ್ತಾರೆ, ಇದಕ್ಕೆ ಗೌಡಪಾದರದ್ದು ಕಾರಿಕೆಗಳು ಅಂತ ಹೇಳ್ತಾರೆ ಸ್ಟ್ಯಾನ್ಸಾಗಳಿಗೆ. ಸೊ ಈ ಮೂರು ಮಂತ್ರಗಳು ಬಂದಾಗ ಆಗಮ ಪ್ರಕರಣ ಗೌಡಪಾದರ ಮೊದಲನೆಯ ಶುರುವಾಗುತ್ತೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನಾಂ. ಆಯಿತು, ಹಿರಣ್ಯಗರ್ಭ ತತ್ವ ಆಯಿತು. ಈಗ ಆಗಮ ಪ್ರಕರಣ ಗೌಡಪಾದರು ಫಸ್ಟ್ ಬರೀತಾರೆ. ಫಸ್ಟ್ ಲೈನ್ ವಿಲ್ ಬಿ ಮೋಸ್ಟ್ ಪವರ್ಫುಲ್. ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಯಾರಿಗೆ ಏನಾದರೂ ಬಂದರೂ ಕೂಡ ನೀವು ಬರೆಯುವಾಗ ಬರವಣಿಗೆ ನೋಡಿ, ಫಸ್ಟ್ ಬರೆಯುವಾಗ ಎಷ್ಟು ಗುಂಡು, ಆಮೇಲೆ ಹೋಗ್ತಾ ಸೊ ಅದಷ್ಟು ಸೇರಿ ಆ ಫಸ್ಟ್ ಲೈನಲ್ಲಿ ಬಂದಿರುತ್ತೆ. ಬಹಿಷ್ಪ್ರಜ್ಞೋ, ಅದು ತುಂಬ ಪವರ್ಫುಲ್ ಇದೆ. ಸರಿ ಹೇಳಿದ್ದೋ, ಪುನಃ ಅಲ್ಲೇ ಹೋಗೋಣ. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವೋ ಅಂತಃಪ್ರಜ್ಞಸ್ತು ತೈಜಸಃ ಘನಪ್ರಜ್ಞಸ್ತಥಾ ಪ್ರಾಜ್ಞಾ ಏಕ ಏವ ತ್ರಿಧಾ ಸ್ಮೃತ. ಬಹಿಷ್ಪ್ರಜ್ಞೋ ವಿಭು ಸರ್ವವ್ಯಾಪಿ ವಿಶ್ವ, ಅವನಿಗೆ ವೈಶ್ವಾನರ ಅಂತ ಹೇಳ್ತಾರೆ. ಅಂತಃಪ್ರಜ್ಞನಿಗೆ ಏನು ಹೇಳ್ತಾರೆ? ತೈಜಸ. ಘನಪ್ರಜ್ಞಂಗೆ ಪ್ರಾಜ್ಞಾ ಅಂತಾರೆ. ಏಕ ಏವ ತ್ರಿಧಾ ಸ್ಮೃತಃ. ಸ್ಮೃತಃ ಪೂರ್ವ ಸ್ಮೃತಃ, ನೆನಪು ಮಾಡ್ಕೊಳ್ತಾನೆ. ಯಾರು ನೆನಪು ಮಾಡ್ಕೊಳ್ತಾರೆ? ಹಿಂದೆ ಇರೋರು ಪ್ರತ್ಯೇಕಾತ್ಮನ. ಯಾರವನು? ಹಿರಣ್ಯಗರ್ಭ ಅಂತ ಹೇಳಿದ್ರು. ಈ ಸರ್ವೇಶ್ವರ ಅಂತ ಹೇಳ್ತಿದ್ರಿ. ಸರ್ವೇಶ್ವರ ಹಿರಣ್ಯಗರ್ಭ ಆಯಿತು. ಇದು ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ನೋಡಿ, ಇನ್ನೊಂದು ಸರಿ ಹೇಳ್ತೀನಿ. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ ಅಂತಃಪ್ರಜ್ಞಸು ತೈಜಸಃ ಘನಪ್ರಜ್ಞಸ್ತಥಾ ಪ್ರಾಜ್ಞಾ ಏಕ ಏವ ತ್ರಿಧಾ ಸ್ಮೃತ. ದ ಜಾಗೃತ್ ಅಬ್ಸರ್ವರ್ is the same as the dream observer. ಕರೆಕ್ಟಾ? ಜಾಗೃತ್ ಯಾರು ಅಬ್ಸರ್ವ್ ಮಾಡ್ತಾನೆ ಅವನೇ ಡ್ರೀಮ್ ಅಬ್ಸರ್ವ್ ಮಾಡ್ತಾನೆ. ಆ್ಯಂಡ್ ದ ಸೇಮ್ he will be experiencing the
prajna state, sleep state. The Jagrat observer is the same as the dream observer and is the same as the Nidra experiencer. Nidra experiencer avane, dream observer avane, Jagrat observer avane. Avanya. This person, this observer, he is not tagged on to Vaishvanara. He is not tagged on to Taijasa. He is not tagged on to Prajna. ಯಾವುದಕ್ಕೂ ಅವನು ಅಂಟಿಲ್ಲ. ಆದರೆ ಅವನು ಯಾರು? ಪುರುಷ ಅಂತ ಸಾಕ್ಷಿ ಅಂತ ಹೇಳುವ, ಸಾಕ್ಷಿ ಅಂತ ಹೇಳುವ ಹೇಳಬಹುದು. ಎಲ್ಲಿದ್ದಾನೆ ಅವನು? ಎಲ್ಲಿದ್ದಾನೆ? ನಮ್ಮಲ್ಲೇ ಇದ್ದಾನೆ. ಹೇಗೆ ನೋಡೋದು? ಹೇಗೆ ನೋಡೋದು? ನಮ್ಮಲ್ಲೇ ಇದ್ದಾನೆ, ಕರೆಕ್ಟು. ಒಳಗೆ ಹೋಗ್ತಾ 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 ದರ್ಶನ ಆಗುತ್ತೆ ಅಷ್ಟೇ. ಒಳಗಡೆ ಹೋಗ್ತಾ 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 ಹೇಗೆ ಒಳಗಡೆ ಹೋಗ್ತೀರಿ? ಹೇಗೆ ಒಳಗಡೆ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ಏನು ಸ್ಪ್ರೆಡ್ ಮಾಡ್ತೀರಿ? ಮನಸ್ಸಲ್ಲಿ ಇದೆಲ್ಲ ಇದೆ ನಮ್ಮ ಎಲ್ಲ ಒಂದು ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೇಕು. ಆಯಿತು, ಇದು ಒಂದಾಯಿತು. ಏಕ ಏವ ತ್ರಿದಾಸ ಅಂದರೆ ಪೂರ್ವ ಸ್ಮೃತ್ಯ. ಇಲ್ಲೇನೆಂದರೆ ದೆರ್ ಇಸ್ ಎ ಸಕ್ಸೆಷನ್. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ there is a succession gap, however small it may be, there is a gap. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪಲ್ಲಿರೋನು ಯಾರು? ಅರ್ಥ ಆಯ್ತಾ? ಅದು ಭಾಳ ಕಡಿಮೆ ಇರ್ಬೋದು ಸಮಯ. ಅಲ್ಲೊಬ್ಬ ಇದ್ದಾನೆ, ಅವನು ಯಾರು? ಆಯಿತಾ? ನೆಕ್ಸ್ಟ್ ಬನ್ನಿ. ಇದಾಯ್ತಾ? ಇದು ಯಾವಾಗ? ನಿದ್ರೆ, ಸ್ವಪ್ನ, ಜಾಗ್ರತೆ. ಇಷ್ಟೇ ಅಲ್ಲ, ಬರೀ ಜಾಗೃತ ಅವಸ್ಥೆಯಲ್ಲಿ ಈ ಮೂರು ಅವಸ್ಥೆಗಳಾಗ್ತವೆ. ಬರೀ ಜಾಗೃತೆಯಲ್ಲಿ ಈ ಮೂರು ಅವಸ್ಥೆ ಆಗುತ್ತೆ ನೋಡಿ. ದಕ್ಷಿಣಾಕ್ಷಿ ಮುಖೇ ವಿಶ್ವೋ ಮನಸ್ತಂತಸ್ತು ಅಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಾ ಸ್ಥಿತಾ ದೇಹೇ ವ್ಯವಸ್ಥಿತಃ. ನಮ್ಮ ದೇಹದಲ್ಲಿ ಮೂರು ರೀತಿಯಲ್ಲಿ ಇವನು ಇದ್ದಾನೆ. ದಕ್ಷಿಣಾಕ್ಷಿಮುಖೆ, ದಕ್ಷಿಣಾಕ್ಷಿ ಅಂದರೆ ರೈಟ್ ಐ ಈಸ್ ಮೋಸ್ಟ್ ಪವರ್ಫುಲ್ ಅಂತ ವಿಶ್ವ. ನಮ್ಮ ಹೊರಗಡೆ ಬಾಹ್ಯ ಪ್ರಪಂಚದ ಅನುಭವ ನಮ್ಮಲ್ಲಿ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ದಕ್ಷಿಣಾಕ್ಷಿಮುಖ, ನಾನು ವಿಶ್ವ. ನೀವೆಲ್ಲ ಹೋದ್ರಿ, ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನೋ ನಾಳೆದು ಪ್ಲ್ಯಾನ್ ಮಾಡ್ತಿದ್ದೀನಿ. ತೈಜಸ, ನಾನೇನು ಮಾಡ್ತಾ ಇಲ್ಲ, ಆ ಗಿಡ ನೋಡ್ಕೊಂಡು ಸುಮ್ಮನೆ ಮರ್ತು ಬಿಟ್ಟಿದ್ದೀನಿ. ಪ್ರಾಜ್ಞಾ, ಎಚ್ಚರದ ಸ್ಥಿತಿಯಲ್ಲೇ ಮೂರು ಅವಸ್ಥೆಗಳನ್ನು ನೀವು ಪಡೀತೀರಾ. ನಿದ್ದೆ ಸ್ವಪ್ನಕ್ಕೆ ಯಾಕೆ ಹೋಗಬೇಕು? ಎಚ್ಚರ ಸ್ಥಿತಿಯಲ್ಲೇ ಹಿಡೀರಿ. ಇಲ್ಲೂ ಕೂಡ ದೇರ್ ಇಸ್ ಎ ಶಿಫ್ಟ್. ಇಲ್ಲೂ ಕೂಡ ದೇರ್ ಇಸ್ ಎ ಶಿಫ್ಟ್. ಮಾತಾಡ್ತಾ ಇರೋನು ಸಡನ್ನಾಗಿ ನಾನು ಅಲ್ಲೆಲ್ಲೋ ಹೋಗ್ಬಿಡ್ತೀನಿ. ಆಮೇಲೆ ಅದು ಇದು ಏನು ಇರೋಲ್ಲ, ಸುಮ್ಮನೆ. ವೆನ್ ಯು ಆರ್ ಹೈಲಿ ರಿಲ್ಯಾಕ್ಸ್ಡ್ ಯು ವಿಲ್ ಬಿ ಇನ್ ಪ್ರಾಜ್ಞಾ ಸ್ಟೇಟ್. When you are dreaming, you will be in Taijasa state. When you are working, you will be in Vaishvanara state. So, ದಕ್ಷಿಣಾಕ್ಷಿ ಮುಖೇ ವಿಶ್ವ ಗೌಡಪಾದರು ಹೇಳ್ತಾರೆ. ಅದನ್ನು ಮೂರನ್ನು ಅನಲೈಸ್ ಮಾಡೋದು ಬೇಡ, ಇಲ್ಲೇ ಬನ್ನಿ. ಜಾಗೃತಾವಸ್ಥೆಯಲ್ಲಿ ಕೂಡ ದಕ್ಷಿಣಾಕ್ಷಿ ಮುಖೇ ವಿಶ್ವೋ ಮನಸ್ಸಿ ಅಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಾ ತ್ರಿಧಾ ದೇಹೇ ವ್ಯವಸ್ಥಿತ. ಆಕಾಶೇ ಚ ಹೃದಿ ಪ್ರಾಜ್ಞಾ. ಏನು ನಿಮ್ದು? ಆಕಾಶೇ ಚ ಹೃದಿ ಪ್ರಾಜ್ಞಾ, ಹೃದಯಾಕಾಶ. ಅದೇನು ಹೇಳಿದ್ರಲ್ಲ, ಹೃದಯಾಕಾಶ. ಏನು ಛಾಂದೋಗ್ಯ ಉಪನಿಷತ್ತಲ್ಲಿ ಏನೋ ಹೇಳಿದ್ರಲ್ಲ, ದಹರ ವಿದ್ಯೆ. ದಹರ ವಿದ್ಯೆ ಅಲ್ಲಿ ಹಾಕೋಬೇಕು, ಇಲ್ಲಿದೆ ಅಲ್ಲ. ದಹರಾಕಾಶದಲ್ಲಿ ಯಾವಾಗ ಎಚ್ಚರದ ಸ್ಥಿತಿಯಲ್ಲಿ ನೀವು ವೆನ್ ಯು ಆರ್ ಇನ್ ಎ ಹೈಲಿ ರಿಲ್ಯಾಕ್ಸ್ಡ್ ಸ್ಟೇಟ್ ಯು ವಿಲ್ ಬಿ ಇನ್ ದಹರಾಕಾಶದಲ್ಲಿ ಇರ್ತೀರಾ. ದಹರಾಕಾಶದಲ್ಲಿ ಯಾರಿದ್ದಾನೆ? ಪ್ರತ್ಯೇಗಾತ್ಮ. ಯಾರು? ಕರೆಕ್ಟ್. ಪ್ರತ್ಯೇಗಾತ್ಮ ಯಾರು? ಮೂರು ಸಮಸ್ಯೆಯನ್ನು ಸಾಕ್ಷಿಯಾಗಿ ನೋಡ್ತೀವಿ.
ಅವನು ನೋಡೋದಲ್ಲ, ನೀವೇ ಅಲ್ಲಿ ಹೋಗೋದು ನೋಡಿ. ಯಸ್ಯ ನ ಏನು ನ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣೋತಿ ನ ಅನ್ಯತ್ ವಿಜಾನಾತಿ ಸ ಭೂಮಾ. ಅಲ್ಲಿ ಹೋದ ಕೂಡಲೇ ನೀವು ಸರ್ವವ್ಯಾಪಕತ್ವಕ್ಕೆ ಹೋಗಿಬಿಡ್ತೀರಾ. ಆ ಹೃದಯಾಕಾಶದಲ್ಲಿ ನೀವು ಯಾವಾಗ ಹೋಗಿಬಿಡ್ತೀರಾ, ಅದೇನೋ ಒಳಗಡೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಒಳಗಡೆ ಹೋಗೋದಲ್ಲ, ಇದಕ್ಕಿದ್ದಾಗ ನೀವು ಕಣ್ಣು ಕಾಣದೇ ಇದ್ದಾಗ, ಕಿವಿ ಕೇಳದೇ ಇದ್ದಾಗ ಯು ಆರ್ ಅಲರ್ಟ್ ಬಟ್ ಯು ಡೋಂಟ್ ಕಾಲ್. ಕಣ್ಣು ನೋಡ್ತಾ ಇರುತ್ತೆ ಬಟ್ ನೀವೇನು ರೆಕಗ್ನೈಸ್ ಮಾಡಲ್ಲ. ಕಿವಿ ಕೇಳ್ತಾ ಇರುತ್ತೆ, ಏನು ಒಳಗಡೆ ಹೋಗಲ್ಲ. ಮೈಂಡು ತಟಸ್ಥವಾಗಿರುತ್ತೆ. ಆಕಾಶೇ ಚ ಹೃದಿ ಪ್ರಾಜ್ಞಾ ಹೃದಾ ದೇಹೇ ವ್ಯವಸ್ಥಿತಃ.